ನಮ್ಮ ಪೂರ್ಣಿ ಅದೆಷ್ಟು ಪೂಜೆ ಪುನಸ್ಕಾರ ಮಾಡ್ತಾಳೆ, ಆದ್ರೆ ಆ ದೇವರು ಅವಳಿಗೆ ಮಕ್ಕಳ ಭಾಗ್ಯನೇ ಕರುಣಿಸ್ಲಿಲ್ಲ. ಆ ದೇವರಿಗೆ ಅವಳ ಮೇಲೆ ಅದ್ಯಾಕಷ್ಟು ಕೋಪನೋ ಏನೋ. ಚಿಕ್ಕಮ್ಮ, ಅತ್ತಿಗೆಗೆ ಮಕ್ಕಳಿಲ್ಲ ಅಂತ ನೀವು ಇನ್ಯಾವತ್ತೂ ಹೇಳ್ಬಾರ್ದು. ಅತ್ತಿಗೆನೇ ಹೇಳ್ತಿರಲ್ವಾ, ನಾನು ಅವ್ರಿಗೆ ಮಗ ಇದ್ದ ಹಾಗೆ ಅಂತ. ನಾನು ಮತ್ತೆ ನಿಧಿ ಇಬ್ರು ಅತ್ತಿಗೆಗೆ ಮಕ್ಕಳಿದ್ದ ಹಾಗೆ. ನೀನು ಹೇಳಿದ ನಿಜ ಅಭಿ. ದೇವರು ಏನಾದರೂ ಪವಾಡ ಮಾಡಿ ಅವಿಗೂ ಮಗು ಆಗೋ ಹಾಗೆ ವರ ಕೊಟ್ಬಿಟ್ರೆ ಈ ಮನೆಯಲ್ಲಿ ಸಂತೋಷ ತುಂಬಿ ತುಳುಕಾಡತ್ತೆ. ಆಗತ್ತೆ, ದೇವ್ರ ಕೃಪೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಅಭಿಗಾದ್ರೂ ಸರಿ ಅವಿಗಾದ್ರೂ ಸರಿ, ಒಟ್ಟಿನಲ್ಲಿ ಈ ಮನೇಲಿ ಒಂದು ಪುಟ್ಟ ಕಂದನ ಅಳು ಕೇಳಬೇಕು. ಏನು ಮಗುನಾ? ಇಲ್ಲ ಇಲ್ಲ, ನನ್ಗೆ ಈಗಲೇ ಮಕ್ಕಳು ಬೇಡ. ಇನ್ನೂ 2-3 ವರ್ಷ ನಾನು ಖುಷಿಯಾಗಿ ಸಂತೋಷವಾಗಿರ್ಬೇಕು. ನಿನ್ನ ಪ್ರಕಾರ ಸಂತೋಷ ಅಂದ್ರೆ ಏನಮ್ಮ? ಅಮ್ಮ ಅನ್ನಿಸ್ಕೊಳ್ಳೋದಕ್ಕಿಂತ ಸಂತೋಷ ಬೇರೆ ಇನ್ನೇನಾದರೂ ಇದೆಯಾ? ಅಮ್ಮ, ಈ ವನಜ ಇತ್ತೀಚೆಗೆ ನಮ್ಮ ಮನೆಗೆ ಬರ್ತಿರೋದು ಜಾಸ್ತಿ ಆಗ್ತಿದೆಯಲ್ಲ, ಯಾಕಿರ್ಬಹುದು? ಆಶ್ರಮನ? ಹೌದಲ್ಲ, ಪೂರ್ಣಿನೂ ಆಶ್ರಮದಲ್ಲೇ ಬೆಳೆದಿರೋದು. ನೀವು ಬನ್ನಿ ವನಜವ್ರೆ, ಕೂತ್ಕೊಳ್ಳಿ. ಇಲ್ಲ, ನಾನು ಹೊರಡ್ತೀನಿ. ಅವರಿಬ್ರು ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ? ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇದೆಯಲ್ಲ ಶಿವನ ದೇವಸ್ಥಾನ, ಅಲ್ಲಿಗೆ ಹೋಗಿದ್ದಾರೆ. ಹೌದಾ? ಸರಿ, ನಾನು ಹೊರಡ್ತೀನಿ. ಅಯ್ಯೋ, ಈಗೆಷ್ಟೇ ಬಂದಿದ್ದೀರಾ? ಆಗ್ಲೇ ಹೊರಡ್ತೀನಿ ಅಂತಿದ್ದೀರಲ್ಲ ವನಜ. ಹೌದು ಮಾಮ್. ಯಾಕೆ ಹೊರಡ್ಬೇಕು? ಮನೇಲವ್ರಿಲ್ಲ ಅಂತನಾ? ಚೇಚೆ, ಹಾಗೇನಿಲ್ಲ ದೀಪು. ಇಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದೆ. ಹಾಗೆ ನೀನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಲೇಟ್ ಆಯಿತು, ನಾನು ಬರ್ತೀನಿ. ಇವ್ರು ಯಾಕೆ ಎಲ್ಲ ವಿಚಾರಿಸ್ಕೊಂಡ್ರು? ಇವರೇನಾದರೂ ಪೂರ್ಣಿ ಬಗ್ಗೆ ತಿಳ್ಕೊಳಕ್ ಹೋಗ್ತಿದ್ದಾರಾ? ಮಾಮ್, ಡ್ಯಾಡ್, ನಂಗೆ ಕಾಲೇಜಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ದೀಪಿಕಾ, ನಿಮ್ಮಮ್ಮ ಪೂರ್ಣಿ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ. ಅವಳು ಮನೇಲಿದ್ರೆ ತುಂಬಾ ಹೊತ್ತಿರ್ತಾರೆ, ಅವಳು ಇಲ್ಲ ಅಂದಿದ ತಕ್ಷಣ ಹೊರಟು ಬಿಡ್ತಾರೆ. ಛೇ, ಮತ್ತೆ ನನಗೂ ಗೊತ್ತಾಗ್ತಿಲ್ಲ ಅತ್ತೆ. ಅಮ್ಮನ ಬುದ್ಧಿನೇ ನಂಗೆ ಅರ್ಥ ಆಗಲ್ಲ. ಏನೋ ನಡೀತಿದೆ, ಆದ್ರೆ ಏನು ಅಂತ ಗೊತ್ತಾಗ್ತಿಲ್ಲ. ನನ್ನ ಕಣ್ ತಪ್ಪಿಸಿ ಎಲ್ಲಿ ಹೋಗಕ್ ಸಾಧ್ಯ? ನಿನ್ನ ಬುದ್ಧಿ ಕೆಟ್ಟದೇ ಯೋಚನೆ ಮಾಡ್ತಿದೆ ಅಂತ ನನಗೆ ಗೊತ್ತು. ತುಂಬ ಬುದ್ಧಿ ಉಪಯೋಗಿಸ್ಬೇಡ. ಕಾಲ ಯಾವಾಗಲೂ ನಿನ್ನ ಕಡೆನೇ ಇರಲ್ಲ. ನೀವಿನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಕಾಲ ಯಾವಾಗ ಬರುತ್ತೋ ಏನೋ.
ಸಮರ್ಥ್ ನಿನ್ನ ತಂಗಿನೇನಾದರೂ ನೋಡಿದ್ಯಾ? ಇಲ್ವಲ್ಲ, ಎಲ್ಲಿ ಹೋದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಪುಟ್ಟ ಹೋಗಿ ನೋಡು, ಸಂಧ್ಯನ ಕರ್ಕೊಂಡು ಬಾ. ಸರಿಮ್ಮ, ನಾನು ನೋಡ್ಕೊಂಬರ್ತೀನಿ. ಛೇ, ಇವ್ರು ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಫೋನ್ ಏನಾದರೂ ಬ್ಯಾಗಲ್ಲಿ ಇಟ್ಟಿದ್ದಾರಾ? ಏನು ಮಾಡಲಿ? ಫೋನಿಗೆ ಕಾಲ್ ಮಾಡಿದ್ರೆ ವಿಷಯ ಹೇಳೋಕ್ಕಾಗಲ್ಲ. ಹಾಂ, ಸಮರ್ಥ್ ಕೂಡ ಅವ್ರ ಜೊತೆ ಹೋಗಿದ್ದಾನಲ್ಲ, ಅವನಿಗೆ ಕಾಲ್ ಮಾಡಿ ತುಳಸಿಯವ್ರಿಗೆ ಫೋನ್ ಕೊಡು ಅಂತ ಹೇಳ್ತೀನಿ. ಛೇ, ಈ ಟೈಮಲ್ಲೇ ಕನೆಕ್ಟ್ ಆಗ್ತಿಲ್ವಲ್ಲ. ಏನು ಮಾಡೋದು? ವನಜ ಅವರು ವಿಚಾರಿಸೋದು ನೋಡಿದ್ರೆ ಅವ್ರು ಖಂಡಿತ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಆಶ್ರಮದಿಂದ ಅನ್ನಪೂರ್ಣ ಅವ್ರು ಬಂದಿರ್ತಾರೆ. ವನಜ ಅವರು ಅವ್ರ ಹತ್ರ ಪೂರ್ಣಿ ಬಗ್ಗೆ ಏನಾದರೂ ವಿಚಾರಿಸಿದ್ರೆ ಏನು ಮಾಡೋದು? ಪೂರ್ಣಿ ಕೂಡ ಅಲ್ಲೇ ಇರ್ತಾಳೆ. ಸತ್ಯ ಏನು ಅಂತ ಪೂರ್ಣಿಗೆ ಗೊತ್ತಾಗ್ಬೋದು, ವನಜ ಅವ್ರಿಗೆ ಗೊತ್ತಾಗ್ಬೋದು. ಏನು ಮಾಡಲಿ?